ನಮಸ್ಕಾರ ವೀಕ್ಷಕರೇ, ಪಂಚಾಯತ್ ಸ್ವರಾಜ್ ಸಮಾಚಾರಕ್ಕೆ ತಮ್ಮೆಲ್ಲರಿಗೆ ಸ್ವಾಗತ. ಇವತ್ತು ಕರ್ನಾಟಕದಲ್ಲಿ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಹೊಸ ಪರ್ವನೆ ಪ್ರಾರಂಭ ಆಗ್ತಾ ಇದೆ. ಅದು ನಿಷ್ಠಾವಂತ ಕಾರ್ಯಕರ್ತರಿಗೆ ಪಕ್ಷ ಒಂದು ಮನ್ನಣೆ ನೀಡಿದೆ. ಡಿ ಕೆ ಶಿವಕುಮಾರ್ ಅವರ ಬಹುದಿನಗಳ ಒಂದು ಕರ್ನಾಟಕದ ಸೇವೆ ಸಲ್ಲಿಸುವಂತ ಆಸೆ ಮತ್ತು ನೇತೃತ್ವವನ್ನು ವಹಿಸಿಕೊಂಡಿರುವಂತ ಮುಖ್ಯಮಂತ್ರಿ ಆಗುವಂತ ಒಂದು ಅವಕಾಶವನ್ನ ಕಾಂಗ್ರೆಸ್ ಪಕ್ಷ ನೀಡಿದೆ. ಅದೇ ರೀತಿ ಈಗಾಗಲೇ ನಮ್ಮ ಬೆಳಗಾವಿಯಲ್ಲಿ ಅನೇಕ ಒಂದು ಅದ್ದೂರಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಯುವ ಕಾಂಗ್ರೆಸ್ ಹಾಗೂ ನಿಷ್ಠಾವಂತ ಕಾರ್ಯಕರ್ತರಾದಂತ ಮೃಣಾಲ್ ಹೆಬ್ಬಾಳ್ಕರ್ ಅವರು ನಮ್ಮ ಜೊತೆ ಇದ್ದಾರೆ. ಒಂದು ಯುವ ನಾಯಕರಾಗಿ ಈ ಪಕ್ಷದ ಇದು ಸಾಧಾರಣ ಒಬ್ಬ ಕಾರ್ಯಕರ್ತರಿಗೂ ಇಂಥದ್ದೊಂದು ಅವಕಾಶ ಸಿಗ್ತಾ ಇದೆ. ಅದನ್ನು ಕೂಡ ಇವಾಗ ಇವರು ಒಬ್ಬ ಕಾರ್ಯಕರ್ತರಿದಾರ. ಯಾವ ರೀತಿ ಇದನ್ನ ನೋಡ್ತಾರ, ಪಕ್ಷದ ಒಂದು ಬೆಳವಣಿಗೆಯನ್ನು ಯಾವ ರೀತಿ ನೋಡ್ತಾರೆ ಸರ್ ನೀವು? ವಿಶೇಷವಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೆ, ನಿಷ್ಠಾವಂತ ಮುಖಂಡರಿಗೆ, ನಾಯಕರಿಗೆ ನಮ್ಮೆಲ್ಲರೂ ಕೂಡ ಒಂದು ಹಬ್ಬದ ವಾತಾವರಣ ಅಂತಾನೆ ನಾ ಹೇಳಲಿಕ್ಕೆ ಬಯಸ್ಬೋದು. ಯಾಕಂದ್ರೆ ನಮ್ಮ ನಾಯಕರು, ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಅವರ ರಾಜಕೀಯದ 38 ವರ್ಷಗಳ ಕಠಿಣ ಪರಿಶ್ರಮ, ಪಕ್ಷ ನಿಷ್ಠೆದ ನಂತರ ಇವತ್ತು ಮುಖ್ಯಮಂತ್ರಿ ಶಪಥವಿಧಿಯನ್ನ ಅವರು ಬೆಂಗಳೂರಿನ ಲೋಕ್ ಭವನದಲ್ಲಿ ತಗೊಳ್ತಾ ಇದ್ರಂದ್ರೆ ಅದೇ ಒಂದು ಖುಷಿಯ ಸಂದೇಶ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸರ್, ಇವಾಗ ಅಧಿಕಾರ ಹಸ್ತಾಂತರದ ವಿಷಯವಾಗಿ ಅನೇಕ ಒಂದು ಸಮಸ್ಯೆಗಳು ಉದ್ಭವ ಆದ್ವು. ಆದ್ರೂ ಕೂಡ ಒಂದು ಸುಲಭವಾದ ಅಧಿಕಾರ ಹಸ್ತಾಂತರ ರಾಜ್ಯದಲ್ಲಿ ನಡೆದಿದೆ. ಒಂದು ಕಾಂಗ್ರೆಸ್ ಪಕ್ಷ ಒಂದು ಉದಾಹರಣೆ ಮತ್ತು ಒಂದು ಏನೊಂದು ಮಾದರಿಯನ್ನ ರಾಜ್ಯದಲ್ಲಿ ನಿರ್ಮಾಣ ಮಾಡಿದೆ. ಒಬ್ಬ ಯುವ ನಾಯಕರಾಗಿ, ಒಬ್ಬ ಕಾರ್ಯಕರ್ತರಾಗಿ ಯಾವ ರೀತಿ ಇದನ್ನ ಈ ವಿಷಯವನ್ನು ನೋಡ್ತೀರಿ? ಮುಂದಿನ ಬರೋ ದಿನಗಳಲ್ಲಿ ಯಾವ ರೀತಿ ರಾಜಕಾರಣ ಕರ್ನಾಟಕದಲ್ಲಿ ಇರಲಿದೆ? ನಿಜವಾಗ್ಲೂ ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಇದನ್ನ ಹೇಳಲಿಕ್ಕೆ ಬಯಸಿದೆ ಅಂದ್ರೆ, ಇವತ್ತು ಸಿದ್ದರಾಮಯ್ಯ ಸಾಹೇಬರು ಯಾವ ರೀತಿ ಅವ್ರು ಹೇಳ್ತಾ ಬಂದಿದ್ರು, ಪಕ್ಷದ ಹೈಕಮಾಂಡ್ ಏನ್ ನಿರ್ಧಾರ ತಗೊಳುತ್ತೆ ಆ ನಿರ್ಧಾರ ಜೊತೆಗೆ ನಾನು ಇರ್ತೀನಿ ಅಂತ. ಹಾಗಾಗಿ ಬಹಳ ಸ್ಮೂತ್ ನಿಂದ ಏನು ಪವರ್ ಟ್ರಾನ್ಸಿಷನ್ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ವಿಶೇಷವಾಗಿ ಸಿದ್ದರಾಮಯ್ಯ ಸಾಹೇಬರು ಅವರ ನಾಯಕತ್ವ, ಅವರು ನಡೆಸಿದಂತ ಆಡಳಿತವನ್ನ ನಾವು ನೆನೆಸಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಹಿಂದೂ ಎಂದು ಆಗ್ಲಿಕ್ಕಿಲ್ಲ, ಮುಂದೂ ಸಾಧ್ಯವಿಲ್ಲದಂತ ಕೆಲಸ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾಡಿದ್ದಾರೆ. ಇಡೀ ಕರ್ನಾಟಕಕ್ಕೆ ಮಾತ್ರವಲ್ಲ, ಇಡೀ ನಮ್ಮ ಜನರೇಷನ್ ಮಾತ್ರ ಅಲ್ವಾ, ಬರುವಂತ ಮುಂದಿನ ಪೀಳಿಗೆಗೆ, ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಹಾಗೂ ದೇಶದಲ್ಲಿನೇ ಇದು ಒಂದು ಮಾದರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ಹೈಕಮಾಂಡ್ ಏನು ನಿರ್ಧಾರವನ್ನ ಸಿದ್ದರಾಮಯ್ಯ ಸಾಹೇಬರಿಗೆ ನೀಡಿತ್ತು, ತಿಳಿಸಿತ್ತು, ಆ ನಿರ್ಧಾರದ ಪ್ರಕಾರ ಇವತ್ತು ಸಿದ್ದರಾಮಯ್ಯ ಸಾಹೇಬರನ್ನ ಇವತ್ತು ಮುಖ್ಯಮಂತ್ರಿ ಪಟ್ಟವನ್ನ ಅವರು ಹೇಳದಂತೆ, ಹೈಕಮಾಂಡ್ ಹೇಳದಂತೆ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಬಿಟ್ಟು ಕೊಡ್ತಾ ಇದ್ದಾರೆ. ಅದು ಬಹಳ ಸ್ಮೂತ್ ಆಗಿ ನಡೀತಾ ಇದೆ. ವಿಶೇಷವಾಗಿ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಎಷ್ಟು ಗೌರವ ಸಲ್ಲಿಸಿದ್ರು ಅಷ್ಟು ಕಡಿಮೆ ಅಂತ ನಾನು ಹೇಳಿ. ಸರ್, ಇವಾಗ ಸರ್ಕಾರ ಮುಂದೆ ಅನೇಕ ಸವಾಲುಗಳಿವೆ, ಅದ್ರ ಜೊತೆಗೆ ಗ್ಯಾರಂಟಿ ಸವಾಲುಗಳಿದಾವೆ. ಜನರಲ್ಲಿ ಒಂದು ಆತಂಕ ಆಗ್ತಾ ಇದೆ. ಸಿದ್ದರಾಮಯ್ಯ ಸಾಹೇಬ್ರು ಏನ್ ಗ್ಯಾರಂಟಿಗಳನ್ನ ತೆಗೆದು ಹೋಗ್ತಾ ಇದ್ರು, ಆ ಸಾಮರ್ಥ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಅದೇನೋ ಯಾವ ರೀತಿ ಇದನ್ನ ನಿಭಾಯಿಸಲಿದ್ದಾರೆ ಅನ್ನೋದೊಂದು ಕರ್ನಾಟಕದ ಜನತೆಗೆ, ಅದರಲ್ಲೂ 2,000 ರೂಪಾಯಿ ತಮ್ಮ ಏನ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಮ್ಮ ಖಾತೆಯಿಂದ ಇದನ್ನ ಮಾಡ್ತಾ ಇದ್ರು. ಆ ಯೋಜನೆ ಇನ್ ಮುಂದೆ ಯಾವ ರೀತಿ ಇರ್ಲಿದೆ, ಅದರಲ್ಲಿ ಏನಾದ್ರೂ ಬದಲಾವಣೆಗಳಾಗೋದಿದ? ಈಗ ವಿಶೇಷವಾಗಿ ಯಾವ ರೀತಿ ಸಿದ್ದರಾಮಯ್ಯ ಸಾಹೇಬರು ತಮ್ಮ ಆಡಳಿತವನ್ನ ನಡೆಸಿದ್ರು, ಅವರ ಕೆಳಗಡೆ ಇದ್ದಂತ ಸಂಪುಟ ಸದಸ್ಯರಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಉಪಮುಖ್ಯಮಂತ್ರಿಗಳಾಗಿ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಯಾವ ರೀತಿ ಖಜಾನೆಯನ್ನ ನಡೆಸಬೇಕು, ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ಕೊಡಬೇಕು, ಅದನ್ನ ಸಂಪೂರ್ಣ ಮಾಹಿತಿ ಇವತ್ತು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಇದೆ. ಅದ್ರ ಜೊತೆಗೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಕರ್ನಾಟಕ ರಾಜ್ಯದ ರಾಜಕಾರಣ ಅಥವಾ ಸ್ಟೇಟ್ ಲೀಡರ್ಶಿಪ್ ನ ಬಿಟ್ಟು ಕೇಂದ್ರಕ್ಕೆ ಹೋಗ್ತಾ ಇಲ್ಲ. ಅವರು ಕೂಡ ಕರ್ನಾಟಕ ರಾಜ್ಯದಲ್ಲಿಯೇ, ಈ ಆಡಳಿತದಲ್ಲಿಯೇ ಅವ್ರು ಇರ್ತಾರೆ. ಅವರು ನಮ್ಮ ಸರ್ಕಾರದ, ಬರುವಂತ ಸರ್ಕಾರದ ಒಂದು ಗೈಡಿಂಗ್ ಫೋರ್ಸ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಸರ್ಕಾರ ಎಲ್ಲಾ ಮಂತ್ರಿ ಮಂಡಳವು ಕೂಡಿ ಒಟ್ಟಿಗೆ ನಿರ್ಧಾರ ಮಾಡಿ ಏನ್ 5 ಗ್ಯಾರಂಟಿಗಳನ್ನ ಚುನಾವಣೆಯ ಮುಂಚೆ ನಾವು ಪ್ರಾಮಿಸ್ ಮಾಡಿದ್ವಿ, ಜನಕ್ಕೆ ಒಂದು ಆಶೀರ್ವಾದವನ್ನು ಕೊಟ್ಟಿದ್ವಿ, ಕೇಳಿದ್ವಿ. ಅದ್ರ ಪ್ರಕಾರನೇ ಇನ್ನು ಬರುವಂತ ದಿನದಲ್ಲೂ ಕೂಡ ಅದು ನಡೆಯುತ್ತೆ. ಯಾವ ರೀತಿ ತಾವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ, ಅವರ ಇಲಾಖೆಯ ಬಗ್ಗೆ ಕೇಳಿದ್ರಿ, ಆದ್ರೆ ಇನ್ನೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈ ಮಂತ್ರಿ ಮಂಡಳದಲ್ಲಿ ಇನ್ನೂ ಕೂಡ ಅದರ ಸಚಿವರಾಗಿ ಅವರು ಪ್ರಮಾಣ ವಚನ ತಗೊಂಡಿಲ್ಲ. ನನಗೆ ವಿಶ್ವಾಸವಿದೆ, ಹೈಕಮಾಂಡ್ ಮುಂದಿನ ದಿನದಲ್ಲಿ ಅವರಿಗೆ ಆ ಜವಾಬ್ದಾರಿ ಕೊಡಬಹುದು ಅನ್ನೋ ಒಂದು ಗಟ್ಟಿ ವಿಶ್ವಾಸ ಇದೆ. ಆ ಪ್ರಕಾರ ಯಾವ ರೀತಿ ನಡೆಸ್ತಾ ಬಂದಿದ್ರು ಅದೇ ರೀತಿ ಮುಂದೂ ಕೂಡ ಅದನ್ನ ನಡೆಸ್ಕೊಂಡು ಹೋಗ್ತಾರ ಒಂದು ವಿಶ್ವಾಸ. ಸರ್, ಇವಾಗ 2028ಕ್ಕೂ ಚುನಾವಣೆ ಏನ್ ಕರ್ನಾಟಕ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಎದುರಿಸಲಿದೆ, ಈ ತಯಾರಿ ಇದರದೊಂದು ಪೂರ್ವಭಾವಿ ಸಿದ್ಧತೆನಾ ಇದು? ಪೂರ್ವಭಾವಿ ಸಿದ್ಧತೆ ನಾವು ಪ್ರತಿ 5 ವರ್ಷ ದಿನಾಲೂ ಕೂಡ ಕಾರ್ಯಕರ್ತರನ್ನ
ಹುರಿದುಂಬಿಸೋದು, ಪಕ್ಷದ ಕಾರ್ಯವನ್ನ ಜನರ ಹತ್ರ ತಲುಪಿಸೋದು, ಸರ್ಕಾರದ ಕಾರ್ಯಗಳನ್ನ ಜನರ ಬಾಗಿಲು ತನಕ ತಗೊಂಡು ಹೋಗೋದನ್ನ ನಾವು ಕಾರ್ಯಗಳನ್ನ ಮಾಡ್ತಾನೆ ಇರ್ತೀವಿ. ಆದ್ರೆ ಇದೊಂದು ನಮ್ಮ ಒಳಗೆ ನಮ್ಮ ಪಕ್ಷದ ನಿರ್ಧಾರದ ಪ್ರಮಾಣ ಯಾವ ರೀತಿ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ಗೆ ಮಾತಿನಂತೆ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರು ಅದನ್ನ ಬಿಟ್ಕೊಟ್ರು, ಅದು ಒಂದು ಪ್ರೊಸೆಸ್ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಆದ್ರೆ ಚುನಾವಣೆ ತಯಾರಿ ನಾವು ಪ್ರತಿದಿನ, ಪ್ರತಿ 5 ವರ್ಷ, ಪ್ರತಿ ಬಾರಿ ನಾವು ಅದನ್ನ ಮಾಡ್ತಾನೆ ಇರ್ತೀವಿ ಅಂತ ಹೇಳಿ. ಸರ್ ಧನ್ಯವಾದ ಸರ್. ನಮ್ ಜೊತೆ ಪಕ್ಷದ ಒಂದು ವಿಷಯವನ್ನ ನಮ್ ಜೊತೆ ಚರ್ಚೆ ಮಾಡಿದ್ರಿ. ಇದಾಗಿತ್ತು ಕಾಂಗ್ರೆಸ್ ಯುವ ನಾಯಕ ಮೃಣಾಲ್ ಹೆಬ್ಬಾಳ್ಕರ್ ಅವ್ರದ್ದು. ಪ್ರತಿಯೊಂದು ಹೆಜ್ಜೆ ಕಾಂಗ್ರೆಸ್ ಯಾವತ್ತೂ ಜನರ ಪರವಾಗಿ ಕಾರ್ಯನಿರ್ವಹಿಸಲಿದೆ ಮತ್ತು ಗ್ಯಾರಂಟಿ ಯೋಜನೆಗಳು ಸತತವಾಗಿ ನಿರಂತರವಾಗಿ ಅದೇ ರೀತಿ ನಡೆದುಕೊಂಡು ಹೋಗ್ಲಿದೆ ಅನ್ನೋದನ್ನ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಮುಂಬರುವ ದಿನಗಳಲ್ಲಿ ಸರ್ಕಾರ ಯಾವ ರೀತಿ ಬದಲಾವಣೆಗಳನ್ನು ತೆಗೆದುಕೊಂಡು ಬರಲಿದೆ, ಕರ್ನಾಟಕ ಜನತೆ ಇದನ್ನ ನೋಡ್ಲಿದ್ದಾರೆ. ಮುಂಬರುವ ದಿನಗಳಲ್ಲಿ ಪಂಚಾಯತ್ ಸ್ವರಾಜ್ ಸಮಾಚಾರ ಕೂಡ ಈ ವಿಷಯದ ಆಧಾರಿತವಾಗಿ ತಮಗೆ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದೆ. ನಮಸ್ಕಾರ.